ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ತುಂಬಾ ಜನ ನನಗೆ ಇವತ್ತು ಕೇಳಿದ್ರು, ನೆನ್ನೆ ಕೇಳಿದ್ರು, ಬ್ರದರ್ ಏನಾಗತ್ತೆ ಮುಂದೆ ಪ್ರಪಂಚ, ಏನಿದು ನಮಗೆಲ್ಲ ಭಯ ಭೀತಿ ಸ್ಟಾರ್ಟ್ ಆಗಿದೆ. ನಾನಂದೆ ಎದುರೋದೇನು ಬೇಕಾಗಿಲ್ಲ, ಬೈಬಲ್ನಲ್ಲಿ ಬರೆದಿದೆ, ಅದು ನಡೀತಾ ಇದೆ. ಬೈಬಲ್ನಲ್ಲಿ ಬರೆದಿದ್ರೆ ನಡೀಲೇಬೇಕಲ್ಲ, ಹೌದಾ ಇಲ್ಲ? ಏನು ಬರ್ತಿದೆ? ಜೀಸಸ್ ಹತ್ರ ಶಿಷ್ಯಂದ್ರು ಕೇಳಿದ್ರು, ಸ್ವಾಮಿ ಇದೆಲ್ಲ ನಡೆಯೋದು ಯಾವಾಗ? ಭೂಮಿಯ ಅಂತ್ಯ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಿಂದ ಯೇಸು ಸ್ವಾಮಿ ಕುಳಿತರು. ಶಿಷ್ಯರು ಅವರ ಪಾದದ ಬಳಿ ಬಂದು, ಇದೆಲ್ಲ ಸಂಭವಿಸುವುದು ಯಾವಾಗ? ನಿಮ್ಮ ಪುನರಾಗಮನದ, ಚೆನ್ನಾಗಿ ಕೇಳಿ, ಹಾಗೂ ಕಾಲಾಂತ್ಯದ ಪೂರ್ವ ಸೂಚನೆ ಏನು ನಮಗೆ ತಿಳಿಸಿ. ಎಂಡಿಂಗ್ ಏನು ನಮಗೆ ತಿಳಿಸಿ. ಈ ಲೋಕದ ಅಂತ್ಯ ಹೇಗೆ ನಮಗೆ ತಿಳಿಸಿ. ಅದಕ್ಕೆ ಯೇಸು ಪ್ರತ್ಯುತ್ತರವಾಗಿ ಹೇಳಿದರು, ಯಾರೂ ನಿಮ್ಮನ್ನು ಮೋಸ ಮಾಡದಿರಲಿ, ಜಾಗರೂಕರಾಗಿರಿ. ಅನೇಕರು ನಾನೇ ಕ್ರಿಸ್ತ ಎನ್ನುತ್ತಾ ನನ್ನ ಹೆಸರನ್ನು ಹೇಳಿಕೊಂಡು ಬರುವರು. ಮಾತ್ರವಲ್ಲ, ಎಷ್ಟೋ ಜನರನ್ನ ದಾರಿ ತಪ್ಪಿಸುವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದೇನೋ ಕೊನೆಯ ದಿನದಲ್ಲಿ ನಡೆಯೋದು. ಈಗ ಎಷ್ಟೋ ಜನ ನಾನೇ ಕ್ರಿಸ್ತ ಯೇಸು ಅವತ್ತೇ ಬರೆದೋದ್ರು, ನಾನೇ ಕ್ರಿಸ್ತ ಅಂತ ಬಹಳ ಜನ ನಮ್ಮನ್ನ ಮೋಸ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅಂದ್ರೆ ಯುಗದ ಸಮಾಪ್ತಿ ಹತ್ರ ಬಂದೋಯ್ತು. ಯಾವತ್ತು ಏನು ಬೇಕಿದ್ರೂ ಆಗಬಹುದು, ಪ್ರಿಪೇರ್ ಆಗಬೇಕು ನಾವು. ಮತ್ತೆ ದೇವರು ಹೇಳಿದ್ರು, ಎನ್ನುತ್ತಾ ನನ್ನ ಹೆಸರನ್ನು ಹೇಳಿಕೊಂಡು ಬರುವರು. ಮಾತ್ರವಲ್ಲ, ಎಷ್ಟೋ ಜನರನ್ನು ತಪ್ಪು ದಾರಿಗೆ ಎಳೆಯುವರು. ನೋಡಿ, ನಾನು ಎಷ್ಟೋ ಜನ, ಮೊನ್ನೆ ಯಾರೋ ಒಬ್ರು ಹೇಳಿದ್ರು, ಎಲ್ಲರೂ ಈ ಕಡೆ ಸೈಡು ಬೆಳ್ತಂಗಡಿ ಆ ಕಡೆ ಸೈಡು ಯಾರೋ ಒಬ್ರು ಬ್ರದರ್ ಇದ್ದಾರಂತೆ, ಅಲ್ಲಿ ಹೋದವ್ರಿಗೆಲ್ಲ ಹೇಳ್ತಾರಂತೆ, ನಿಮಗೆ ಸರ್ಪದೋಷ ಇದೆ, ನೀವು ಸುಬ್ರಹ್ಮಣ್ಯಕ್ಕೆ ಹೋಗಿ, ಅಲ್ಲಿ ಹೋಗಿ ಎಂಥದ್ದು ಹರಿಕೆ ಮಾಡ್ಕೊಳ್ಳಿ. ಆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದ ಮೇಲೆ ಚರ್ಚಿಗೆ ಹೋಗಿ ಒಂದು ಪಾಪ ನಿವೇದನೆ ಮಾಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ತಪ್ಪು ದಾರಿಗೆ ನಮ್ಮನ್ನ ಎಳೆಯುವರು. ಮನೊಬ್ರು ಫಾದರ್ ಮುಡಿಪು, ಆ ಕಡೆ ವಿಜಯ್ ಫಾದರ್ ಅಂತ, ಅವ್ರ ಹೆಸರು ವಿಜಯ್ ಏನೋ ಇತ್ತು. ಅವ್ರು ಫೋನ್ ಮಾಡಿ ಹೇಳಿದ್ರು, ಬ್ರದರ್ ಇಲ್ಲೊಬ್ಬ ಕ್ರೈಸ್ತ ನಮ್ಮ ಚರ್ಚಿಗೆ ಸೇರಿದವನೇ, ಈಗ ಅವನೇ ಒಂದು ಸ್ವಂತ ಚರ್ಚ್ ಮಾಡಿಬಿಟ್ಟಿದ್ದಾರೆ. ಅವ್ರ ಹತ್ರ ಹೋದವ್ರಿಗೆಲ್ಲ ಎಣ್ಣೆ ಹಚ್ಚಿ ಪ್ರಾರ್ಥಿಸ್ತಾರೆ. ಎಲ್ಲಿ ರೋಗ ಇದೆಯೋ ಅಲ್ಲಿ ಎಣ್ಣೆ ಹಚ್ತಾರೆ, ಗಂಟಲು ನೋವು ಅಲ್ಲಿ ಎದೆ ಹಚ್ತಾರೆ, ಹೃದಯ ನೋವು ಅಲ್ಲಿ ಹಚ್ತಾರೆ, ಗಂಡಸರಾಗ್ಲಿ ಹೆಂಗಸರಾಗ್ಲಿ ಹಚ್ತಾರೆ, ಹೊಟ್ಟೆ ನೋವು ಹೊಟ್ಟೆಯಲ್ಲಿ ಹಚ್ತಾರೆ. ನಾನಂದೆ 3 ಪೈಲ್ಸ್ ರೋಗಿಗಳನ್ನ ಕರ್ಕೊಂಡು ಹೋಗ್ರಿ, ಎಲ್ಲಿ ಹಚ್ತಾರೆ ನೋಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಣ್ಣೆ ಹಚ್ಚಿ ಪ್ರಾರ್ಥಿಸುವ ಅಧಿಕಾರ ಗುರುಗಳಿಗೆ ದೇವರು ಕೊಟ್ಟಿದ್ದಾರೆ. ಬೈಬಲ್ ಹೇಳುತ್ತೆ, ಯಾಕೋಬನ ಪುಸ್ತಕ 4ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾರೆ, ನಿಮ್ಮಲ್ಲಿ ಯಾರಾದರೂ ರೋಗಿಗಳಿದ್ದರೆ ಸಭಾಪಾಲಕರಾದ ಗುರುಗಳನ್ನ ಕರೆ ತನ್ನಿ. ಟಿ.ಕೆ. ಜಾರ್ಜ್ ಇದುವರೆಗೂ ಯಾರಿಗೂ ಎಣ್ಣೆ ಹಚ್ಚಿ ಪ್ರಾರ್ಥಿಸಿಲ್ಲ, ಹಾಗೆ ಪ್ರಾರ್ಥಿಸಿದ್ದೇನೆ. ಯಾಕೆಂದ್ರೆ ಬೈಬಲ್ ಹೇಳುತ್ತೆ, ನಿಮ್ಮ ಗುರುಗಳು ರೋಗಿಗಳ ಬಳಿ ಹೋಗಿ ಎಣ್ಣೆಯನ್ನು ಪೂಸಿ ಪ್ರಾರ್ಥಿಸುವಾಗ ರೋಗಿ ಸೌಖ್ಯ ಹೊಂದುವನು, ಅವನೊಂದು ಪಾಪ ನಿವೇದನೆ ಮಾಡಲಿ. ಪ್ರೈಸ್ ದಿ ಲಾರ್ಡ್. 5ನೇ ಅಧ್ಯಾಯ 14ನೇ ವಾಕ್ಯ. ನೀವೆಲ್ಲ ಡೌಟ್ ಪಡೋದು ಬೇಡ, ನಾನೇ ಓದ್ತೀನಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ನಿಮ್ಮಲ್ಲಿ ಯಾರಾದರೂ, 14ನೇ ವಾಕ್ಯ, ನಿಮ್ಮಲ್ಲಿ ಯಾರಾದರೂ ಅಸ್ವಸ್ಥರಾಗಿದ್ದರೆ ಅವನು ಸಭಾ ಪಾಲಕರನ್ನ ಕರೆ ತನ್ನಿ, ಗುರುಗಳನ್ನ ಕರೆ ತನ್ನಿ. ಯಾರನ್ನ? ಗುರುಗಳಿಗೆ 7-8-15 ವರ್ಷ ಸೆಮಿನರಿಯಲ್ಲಿ ಓದಿ ಟ್ರೈನಿಂಗ್ ಆಡಿ ಎಲ್ಲರೂ ಗುರುಗಳಾಗಕ್ಕಾಗಲ್ಲ. ಸ್ವಲ್ಪ ತಪ್ಪು ಕಂಡಿಡಿದ್ರು ಮನೆ ಕಳಿಸ್ಬಿಡ್ತಾರೆ. ಆ ಗುರುಗಳಿಗೆ ದೇವರ ಕರೆ ಇದ್ರೆ ಮಾತ್ರ ಗುರುಗಳಾಗ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಭಾ ಪಾಲಕರು, ಸಭೆಯ ಪಾಲಕರು, ಸಭೆಗೆ ವಿಧಿಯರಾದವರನ್ನ ಕರೆ ತನ್ನಿ, ಅವರು ದೇವರನ್ನು ಪ್ರಾರ್ಥಿಸಲಿ, ಪ್ರಭುವಿನ ಹೆಸರಿನಲ್ಲಿ ಎಣ್ಣೆಯಿಂದ ಅಭ್ಯಂಗಿಸಲಿ. ಅರ್ಥ ಆಯ್ತಾ? ನಾವೇನ್ ಮಾಡ್ತೀವಿ? ಯಾರು ಎಲ್ಲಿ ಪ್ರೇಯರ್ ಮಾಡ್ತಾರೋ ಹೋಗ್ತೀವಿ,
ಪ್ರೇಯರು ತಪ್ಪಲ್ಲ, ಪ್ರಾರ್ಥನೆ ತಪ್ಪಲ್ಲ, ಆದರೆ ಪ್ರಾರ್ಥನೆಯ ಹೆಸರಿನಲ್ಲಿ ಅಡ್ಡದಾರಿಗೆ ಹೋಗಬೇಡಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ಜೀಸಸ್ ಹೇಳ್ತಾರೆ, ನಿಮ್ಮನ್ನ ತಪ್ಪು ದಾರಿಗೆ ಎಳೆಯುವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಎಚ್ಚರವಾಗಿರಿ. ನನಗೆ ಯಾರೋ ಮೊನ್ನೆ ಹೇಳಿದ್ರು, ಬ್ರದರ್, ಕೆಲವು ಬ್ರದರ್ಗಳು ಕೆಲವರು ಟಚ್ ಅಂದ ತಕ್ಷಣ ಎಲ್ಲರೂ ಬಿದ್ದೋಗ್ತಾರೆ. ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ, ಟಿ.ಕೆ. ಜಾರ್ಜ್ ಬ್ರದರ್ಗೆ ಟಚ್ ಅಂದ ತಕ್ಷಣ ಎಲ್ಲರೂ ಬಿದ್ದೋಗ್ಬೇಕು ಅಂತ ಪವರ್ ಬರಲಿ ಅಂತ. ನಾನಂದೆ ಬೇಡ ಅಂದೆ. ಯೇಸು ಸ್ವಾಮಿ ಪ್ರಸಂಗ ಮಾಡಿ ಟಚ್ ಅಂತ ಹೇಳಿ ಯಾರಿಗಾದ್ರೂ ಬೀಳಿಸಿದಾರ? ಬಿದ್ದವ್ರನ್ನ ಎಬ್ಬಿಸಿದ್ದಾರೆ. ನಾನು ಬಿದ್ದವನ್ನ ಎಬ್ಬಿಸ್ತಾ ಇದ್ದೀನಿ, ಬೀಳಿಸೋ ಕೆಲಸ ನನಗೆ ಬೇಡ ಅಂತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅವ್ರು ತಪ್ಪು ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ, ನನಗೆ ಬೇಡ. ಪ್ರೈಸ್ ದಿ ಲಾರ್ಡ್. ಕೆಲವರೆಲ್ಲ ಹೊರಟರು, ಯೋನ್ ಬ್ರದರ್ ಅವರು ಟಚ್ ಅಂದ್ರೆ ಬೀಳ್ತಾರೆ, ಅದಕ್ಕೆ ಹೋಗಿದ್ದೆ, ನಾನು ಟಚ್ ಅಂದ್ರೆ ಬಿದ್ದೆ. ಪ್ರೈಸ್ ದಿ ಲಾರ್ಡ್. ಬೀಳೋದಿಕ್ಕೆ ಹೋಗಬೇಡಿ. ಪಾಪದಿಂದ ಹೊರಗೆ ಬಂದು ಪಶ್ಚಾತ್ತಾಪ ಪಟ್ಟು ಒಂದು ಪಾಪ ನಿವೇದನೆ ಮಾಡಿ ಪರಲೋಕಕ್ಕೆ ಟಿಕೆಟ್ ತಗೊಳ್ಳಿ. ದೇವರು ಹೇಳಿದ್ದು ಫಸ್ಟ್ ಸುವಾರ್ತೆ ಏನು ಗೊತ್ತಾ? ಪಶ್ಚಾತ್ತಾಪ ಪಟ್ಟು ಪಾಪ ನಿವೇದನೆ ಮಾಡಿ, ನಿಮ್ಮ ಸ್ವರ್ಗರಾಜ್ಯ ಸಮೀಪಿಸಿದೆ, ಪಾಪ ನಿವೇದನೆ ಮಾಡಿ ಪಶ್ಚಾತ್ತಾಪ ಪಡಿ. ಇದು ದೇವರ ಸುವಾರ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆಮೇಲೆ ದೇವರು ಹೇಳಿದ್ರು, ತಪ್ಪು ದಾರಿಗೆಳೆಯುವರು. ಇದು ಅಲ್ಲದೆ ನೀವು ರಣ ಕಹಳೆಗಳನ್ನ, ಸಮರಗಳ ಸುದ್ದಿಯನ್ನ ಕೇಳುವಿರಿ, ಯುದ್ಧದ ಸುದ್ದಿಯನ್ನ ಕೇಳುವಿರಿ. ಕಟ್ಟ ಕಡೆಯ ದಿನದಲ್ಲಿ ಯುದ್ಧದ ಸುದ್ದಿಯನ್ನ ಕೇಳುವಿರಿ. ಇದು ಬರೆದಿದ್ದಷ್ಟು 2017 ವರ್ಷಗಳ ಹಿಂದೆ. ಹೌದಾ? ಕೇಳೋದು ಇವತ್ತು ನಾವು ಮನೇಲಿ ಕೂತ್ಕೊಂಡು ಕೇಳ್ತೀವಿ, ನೋಡ್ತೀವಿ, ಟಿವಿಯಲ್ಲಿ ರೇಡಿಯೋದಲ್ಲಿ ನೋಡ್ತಾ ಇದ್ದೀವಿ. ನಾವು ಇದನ್ನು ಹೇಳುವಾಗ ಟಿವಿನೂ ಇಲ್ಲ, ರೇಡಿಯೋನೂ ಇಲ್ಲ, ಎಲ್ಲಿ ಯುದ್ಧ ಆದರೂ ಗೊತ್ತಾಗ್ತಿರ್ಲಿಲ್ಲ. ಆರಾಮಾಗಿ ಅವರು ಹೊಲ ಗೆದ್ದೆ ಮಾಡಿ ಕೆಲಸ ಮಾಡಿ ಜೀವನ ಮಾಡ್ತಿದ್ರು. ದೇವರು ಹೇಳಿದ್ರು, ರಣ ಕಹಳೆಗಳನ್ನು, ಸಮರದ ಸುದ್ದಿಯನ್ನು ಕೇಳುವಿರಿ. ಇವತ್ತು ಕೇಳ್ತಾ ಇದ್ದೀವಿ. ಇವತ್ತು ಯಾರೋ ನನಗೆ ಮೆಸೇಜ್ ಮಾಡಿದ್ದಾರೆ, ರಷ್ಯಾ ಯುದ್ಧ ಆರಂಭಿಸಿದೆ ಬ್ರದರ್, ಯುದ್ಧ ನಿಲ್ಲಿಸೋದಕ್ಕೆ ಪ್ರೇಯರ್ ಮಾಡಿ. ಪ್ರೈಸ್ ದಿ ಲಾರ್ಡ್. ಸತ್ಯ. ಸ್ವಲ್ಪ ಹೊತ್ತು ಮುಂಚೆ ವಾಟ್ಸಪ್ ನೋಡ್ತೀನಿ, ಹಾಗೆ ಬರೆದಿದೆ. ಪ್ರೈಸ್ ದಿ ಲಾರ್ಡ್. ಇದು ಈಗ ನಡೆದಿದೆ, ಬೈಬಲ್ನಲ್ಲಿ ಬರೆದಿದೆ, ಅದು ನಡೀತಾ ಇದೆ, ನಡೀಲೇಬೇಕು ಅಲ್ವಾ? ಆಮೇಲೆ ಆಗ ಕಳವಳಗೊಳ್ಳದಂತೆ ಎಚ್ಚರಿಕೆಯಿಂದ ಇರಿ. ಕಳವಳಗೊಳ್ಳಬೇಡಿ, ಎಚ್ಚರಿಕೆಯಿಂದ ಇರಿ. ಇವೆಲ್ಲವೂ ಸಂಭವಿಸಲೇಬೇಕು, ಆದರೆ ಇದಿನ್ನೂ ಕಾಲದ ಅಂತ್ಯ ಅಲ್ಲ. ಇದು ಎಂಡಲ್ಲ, ಇದೆಲ್ಲ ನಡೀಬೇಕು, ನಡೀತಾ ಇರುತ್ತೆ, ನಡೆದಿದೆ, ಈಗ ನಡೀತಾ ಇದೆ. ನೋಡಿ, ಎಲ್ಲೇ ಹೋಗಿ ಇಸ್ರೇಲ್ ಹತ್ರ ಹೋಗಿ ಪ್ಯಾಲೆಸ್ತೀನ್ ಅಲ್ಲಿ ಜಗಳ, ನಮ್ಮ ಎಂಥದ್ದು ಅರಬ್ ರಾಷ್ಟ್ರದಲ್ಲಿ ನೋಡಿ ಹೊಡೆದಾಟ, ಎಲ್ಲ ಕಡೆ ಜಗಳ, ಎಲ್ಲ ಗನ್ ಹಿಡ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ. ತಕ್ಷಣ ಅಟಮ್ ಬಾಂಬ್ ರೆಡಿ ಮಾಡಿದ್ದಾರೆ. ನೀನು ಹಾಕಿದ್ರೆ ನಾನು ಹಾಕ್ತೀನಿ ಅಂತಾರೆ. ಇದು ಬೈಬಲ್ನಲ್ಲಿ ಬರ್ದಿರೋದು, ಸುಮ್ಮನೆ ಬರ್ದಿಲ್ಲ. ಬರ್ದಿದ್ರೆ ಅದು ನಡೆಯಲೇಬೇಕು. ಹೆದರಬೇಡಿ, ನಿಮಗೆ ಅದಕ್ಕೆ ಸೊಲ್ಯೂಷನ್ ನಾನು ಕೊಡ್ತೀನಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಾದ ಮೇಲೆ ಜನಾಂಗಕ್ಕೆ ವಿರುದ್ಧ ಜನಾಂಗವು, ರಾಷ್ಟ್ರಕ್ಕೆ ವಿರುದ್ಧ ರಾಷ್ಟ್ರವು ಯುದ್ಧ ಮಾಡುತ್ತದೆ. ಜನಾಂಗಕ್ಕೆ ವಿರುದ್ಧ ಜನಾಂಗ. ಮೊನ್ನೆ ನಾ ಟಿವಿಯಲ್ಲಿ ನೋಡಿದೆ, ನಾನು ಲಿಂಗಾಯತರು, ವೀರಶೈವರು, ಅವರೆಲ್ಲ ಒಂದೇ, ಬಸವಣ್ಣನ ಅನುಯಾಯಿಗಳು. ಅವರು ಅವ್ರ ಕಂಡ್ರೆ ಇವರು, ಇವ್ರ ಕಂಡ್ರೆ ಜಗಳ. ಮುಸ್ಲಿಮ್ಸ್ನಲ್ಲಿ ಸುನ್ನಿ ಸಿಯೋನ್, ನಮ್ಮ ಕ್ರಿಶ್ಚಿಯನ್ನಲ್ಲಿ ಪ್ರೊಟೆಸ್ಟೆಂಟು, ಕ್ಯಾಥಲಿಕ್, ಪೆಂದಕುಸ್ತಾ ಸಭೆ. ನಾವು ಮಾತ್ರ ಸ್ವರ್ಗಕ್ಕೆ ಹೋಗೋದು ಅಂತ ಹೇಳ್ಕೊಂಡು ತಿರುಗುವ 76,000 ಸಭೆಗಳು. ಒಂದೇ ಬೈಬಲ್, ಒಂದೇ ಜೀಸಸ್, ಆದರೆ ಡಿಫ್ರೆಂಟ್ ಮೈಂಡೆಡ್. ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಹಿಂದೂ ಸಮಾಜದಲ್ಲಿ ಹರಿಜನ ಕಂಡ್ರೆ ಬ್ರಾಹ್ಮಣರಿಗಾಗಲ್ಲ. ಹೀಗೆ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. 28 ಅಲ್ಲ, 1000 ಜಾತಿಗಳು, 1000 ಭಾಷೆಗಳು. ಇದು ಸೈತಾನನ ಆಯುಧ.
ಹಿಂದೂ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಪ್ರೊಟೆಸ್ಟೆಂಟ್ ಆಗಿರ್ಬೋದು, ಕ್ಯಾಥಲಿಕ್ ಆಗಿರ್ಬೋದು, ಪ್ರತಿಯೊಬ್ಬರ ರಕ್ತ ಕೆಂಪು. ಪ್ರತಿಯೊಬ್ಬರು ದೇವರ ಮಕ್ಕಳು. ಪ್ರತಿಯೊಬ್ಬರು ತಿನ್ನೋದು ಬಾಯಲ್ಲಿ. ಮುಸಲ್ಮಾನರು ಬಾಯಲ್ಲಿ ತಿಂತಾರೆ, ನಾವು ಮೂಗ್ನಲ್ಲಿ ತಿಂತೀನಿ ಅಂದ್ರೆ ಆಗತ್ತಾ? ಆಗತ್ತಾ? ಕೆಲವರು ಯೋಚನೆ ಮಾಡ್ತಿದ್ರು ಆಗತ್ತಾ ಅಂತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಬಾಯಲ್ಲಿ ತಿನ್ನೋದು, ಎಲ್ಲರೂ 60 ವರ್ಷ 70 ವರ್ಷ. ಈಗ ಗಾಳಿ ಕೆಟ್ಟೋಗಿದೆ 45 50. ಕೆಲವರಾಗಲೇ ಬಾಯಿ ಬಿಟ್ಟರು 45, ಅಯ್ಯೋ ನನಗೆ 50 ಆಯ್ತಲ್ಲ. ಹೆದರಬೇಡಿ, ನಿಮಗೇನೂ ಆಗಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಜನಾಂಗಗಳು ಜಗಳ, ಅರ್ಥ ಇಲ್ಲ. ಜಾತಿ ಇರೋದು ನೀತಿಯಿಂದ ಬಾಳಕ್ಕೆ, ಭಾಷೆ ಇರೋದು ಪ್ರೀತಿಸಿ ಬಾಳಕ್ಕೆ. ಜಾತಿ ಭಾಷೆಗಳೇ ಅಸ್ತ್ರ. ಇವತ್ತು ಹೊಡೆದಾಟ ನಮ್ಮ ಮಧ್ಯದಲ್ಲಿ, ನಮ್ಮ ಚರ್ಚ್ಗಳಲ್ಲಿ ಹೊಡೆದಾಟ, ಮಸೀದಿಗಳಲ್ಲಿ ಹೊಡೆದಾಟ, ನಮ್ಮ ದೇವಾಲಯಗಳಲ್ಲಿ ಹೊಡೆದಾಟ. ನಾನು, ನನ್ನ ಜಾತಿ, ನನ್ನ ಭಾಷೆ. ಸತ್ತ ಮೇಲೆ ಇರೋದು ಅದೇ 6 ಅಡಿ 3 ಅಡಿ. ಅರಸನಿಗೂ ಆಳಿಗೂ 6 ಅಡಿ ಮಣ್ಣು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬಟ್ ಬೈಬಲ್ ಹೇಳ್ತಾ ಇದೆ, ಜನಾಂಗಗಳ ಮಧ್ಯೆ ಜಗಳ ಸಂಭವಿಸುತ್ತಾ ಇದೆ. ನಾವು ಪ್ರೇಯರ್ ಮಾಡೋಣ. ಎಲ್ಲ ಜಾತಿ ಮತಸ್ಥರು ಒಂದಾಗಲು, ಐಕ್ಯತೆಯಿಂದ ಬಾಳಲು ನಾವು ಪ್ರಾರ್ಥಿಸೋಣ. ಯೇಸು ಹೇಳಿದ್ರು, ನಿಮ್ಮ ಶತ್ರುಗಳನ್ನ ಕ್ಷಮಿಸಿರಿ, ನಿಮ್ಮ ಶತ್ರುಗಳನ್ನ ಪ್ರೀತಿಸಿರಿ, ನಿಮಗೆ ಕೇಡು ಮಾಡಿದವರಿಗಾಗಿ ಪ್ರಾರ್ಥಿಸಿರಿ, ಆಗ ನೀವು ದೇವರ ಮಕ್ಕಳಾಗುವಿರಿ. ಎಷ್ಟು ಜನಕ್ಕೆ ದೇವರ ಮಕ್ಕಳಾಗಬೇಕು ಅಂತ ಆಸೆ ಇದೆ? ಇಲ್ಲ, ಇಲ್ಲಿ ಮುಂದ್ಗಡೆ ಇವರಿಬ್ಬರು ಏನೋ ಯೋಚನೆ ಮಾಡ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಷ್ಟು ಜನಕ್ಕೆ ದೇವರ ಮಕ್ಕಳಾಗಬೇಕು? ಮತ್ತೊಮ್ಮೆ ಕೈ ಎತ್ತಿರಿ. ಏನ್ ಮಾಡಬೇಕು? ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 45ನೇ ವಾಕ್ಯ ಹೇಳುತ್ತೆ, ನೀನು ನಿನ್ನನ್ನು ಪೀಡಿಸಿದವರಿಗಾಗಿ ಪ್ರಾರ್ಥಿಸಿದಾಗ, ನಿನ್ನನ್ನು ನೋಯಿಸಿದವರಿಗಾಗಿ ಪ್ರಾರ್ಥಿಸಿದಾಗ ನೀನು ದೇವರ ಮಕ್ಕಳಾಗುತ್ತೀರಿ. ಹೌದಾ? ನನಗೆ ಯಾರೋ ಒಬ್ಬ ಬಂದು ಕೇಳ್ದ, ಬ್ರದರ್ ನೀವು ಹೇಳಿದ್ರಿ 1995ರಲ್ಲಿ ಫಾತಿಮಾ ರಿಟ್ರೀಟ್ ಹೌಸಿಗೆ ಬಂದಾಗ ಹೇಳಿದ್ರಿ, ನೀವು ನಿಮ್ಮ ಶತ್ರುಗಳಿಗಾಗಿ ಪ್ರಾರ್ಥಿಸಿ, ಆಗ ನೀವು ದೇವರ ಮಕ್ಕಳಾಗ್ತೀರಾ ಅಂತ. 20 ವರ್ಷದಿಂದ ಪ್ರಾರ್ಥಿಸ್ತಾ ಇದ್ದೀನಿ, ಏನೇನೂ ಆಗ್ತಾ ಇಲ್ಲ. ನಾನು ಕೇಳಿದೆ, ಯಾರಿಗಾಗಿ? ನನ್ನ ಶತ್ರುಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ನಾನು ಕೇಳಿದೆ, ಏನು ಅಂತ ಪ್ರಾರ್ಥಿಸ್ತಿದ್ಯಾ? ಅವರೆಲ್ಲ ಹಾಳಾಗಿ ಹೋಗ್ಲಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದು ಲೂಕ 6ನೇ ಅಧ್ಯಾಯದಲ್ಲಿ ಯೇಸು ಹೇಳ್ತಾರೆ, ನಿನ್ನನ್ನು ಶಪಿಸಿದವರನ್ನ ಆಶೀರ್ವದಿಸಿ. ಪ್ರೈಸ್ ದಿ ಲಾರ್ಡ್. ಯಾಕೆ ದೇವರು ನಮ್ಮನ್ನು ಹರಿಸ್ಕೊಂಡಿದ್ದಾರೆ? ಭಾರತೀಯ 120 ಕೋಟಿ ಜನ ಐಕ್ಯತೆಯಿಂದ ಬಾಳೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ ದೇವರು ನಮ್ಮನ್ನು ಹರಿಸ್ಕೊಂಡಿದ್ದಾರೆ. ಇವತ್ತು ಮಂಗಳೂರು ಸಿಟಿಯಲ್ಲಿ ಎಷ್ಟೋ ಲಕ್ಷ ಜನ ಕ್ರೈಸ್ತರಿದ್ದಾರೆ. ಆದರೆ ಇಲ್ಲಿ ನಾವು ಬಂದಿರೋದು 300-400 ಜನ. ಹೌದಾ? ಸೆಲೆಕ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ನೀವು ದುಃಖ ಅಂತ ಬಂದಿರಬಹುದು, ರೋಗ ಅಂತ ಬಂದಿರಬಹುದು, ದೇವರು ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದಾರೆ ಪ್ರಪಂಚಕ್ಕಾಗಿ ಪ್ರಾರ್ಥಿಸಲು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಜಾತಿ ಮೀರಿ, ಭಾಷೆ ಮೀರಿ ನಾವೊಂದು ಒಳ್ಳೆಯ ಭಾರತೀಯರಾಗಬೇಕು, ಮನುಷ್ಯರಾಗಬೇಕು, ಒಂದು ಒಳ್ಳೆಯ ಕ್ರೈಸ್ತರಾಗಬೇಕು ನಾವು. ಪ್ರೈಸ್ ದಿ ಲಾರ್ಡ್. ಜನಾಂಗಗಳ ಮಧ್ಯೆ, ರಾಷ್ಟ್ರಗಳ ಮಧ್ಯೆ ಯುದ್ಧಕ್ಕಿಳಿಯುವರು. ನಾವ್ರಿಗೆ ತೋರಿಸ್ತೇವೆ, ಬೈಬಲ್ನಲ್ಲಿ ಇದೆ ನೋಡಿ. ಕೊನೆ ದಿನದಲ್ಲಿ ಯುದ್ಧ ಸ್ಟಾರ್ಟ್ ಆಗುತ್ತೆ. 3rd ವರ್ಲ್ಡ್ ವಾರ್ ಅಂತಾರೆ. ಏನೂ ಬೇಕಾಗಿಲ್ಲ. ಅವತ್ತಿನಂಗೆ ಸೈನಿಕರು ಗನ್ ಹಿಡ್ಕೊಂಡು ಟುಚ್ಕ ಅಂತ ಹೊಡೆಯೋದೇನು ಬೇಡ. ಒಂದು ಬಾಂಬ್ ಮುಗೀತು. ಹಿರೋಶಿಮಾ ನಾಗಸಾಕಿ ಮೇಲೆ ಒಂದು ಬಾಂಬ್ ಹಾಕಿದ್ರು. ಲಿಟ್ಲ್ ಬಾಯ್, ಆ ಬಾಂಬಿನ ಹೆಸರು. ಎಲ್ಲ ನೋಡ್ತಾ ಇದ್ರು. ವಿಮಾನ ಬಂತು, ಲಿಟ್ಲ್ ಬಾಯ್ ಅನ್ನ, ಅಣುಬಾಂಬನ್ನು ಹಾಕಿದ್ರು. ಅದು ಹೀಗೆ ಬಂದು ಅಂತ ನೋಡ್ತಾ ಇದ್ದವರೆಲ್ಲ ಬೂದಿ ಹಾಕೋದ್ರು. ಅಷ್ಟು ಹೀಟ್ ಪ್ರೊಡ್ಯೂಸ್ ಮಾಡ್ತು. ಹಿಂಗೆ ನೋಡ್ತಾ ಇದ್ದವರಲ್ಲೇ ಬೂದಿ ಮಜಾ ಅಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತೇನಾಗಿದೆ? ಅಮೆರಿಕದಲ್ಲಿದೆ ಅಣುಬಾಂಬ್, ರಷ್ಯಾದಲ್ಲಿದೆ ಅಣುಬಾಂಬ್, ಚೀನಾದಲ್ಲಿದೆ ಅಣುಬಾಂಬ್, ಇಂಡಿಯಾದಲ್ಲಿದೆ ಅಣುಬಾಂಬ್, ಎಲ್ಲ ಪಾಕಿಸ್ತಾನದಲ್ಲಿದೆ ಅಣುಬಾಂಬ್.
ಬೈಬಲ್ ಹೇಳುತ್ತೆ, 2 ಪೇತ್ರದಲ್ಲಿ ಹೇಳುತ್ತೆ, ದೇವರು ವಾಕ್ಯ ಹೇಳುತ್ತೆ. 2 ಪೇತ್ರ 3ನೇ ಅಧ್ಯಾಯದಲ್ಲಿ ಹೀಗೆ ಬರೆದಿದೆ, ಜಲಪ್ರಳಯದಿಂದಲೇ ಅಂದಿನ ಜಗತ್ತು ಮುಳುಗಿ ನಾಶವಾಯಿತು. ಈಗಿರುವ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ ಅಗ್ನಿನಾಶಕ್ಕಾಗಿ ಕಾದಿರಿಸಲಾಗಿದೆ. ನೀರಲ್ಲ, ಅಗ್ನಿ ನಾಶ. ಎಲ್ಲರ ಹತ್ರ ಆಟಮ್ ಬಾಂಬ್ ಇದೆ. ಒಬ್ಬ ಅಂತ ಹಾಕಿದ ತಕ್ಷಣ ನೀವೇನು ಹೇಳೋದೇ ಬೇಡ, ಆಟೋಮೆಟಿಕ್ ಆಗಿ ಅಲ್ಲಿಂದ ಬರ್ತಾ ಇರುತ್ತೆ ಆಟಮ್ ಬಾಂಬ್. ಅಲ್ಲಿಂದ ಬರ್ತಾ ಇದ್ದಂಗೆ ಈ ಕಡೆ ದೇಶದಿಂದ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಯಾರಾದರೂ ಅಲ್ಲಿಂದ ಬಿಟ್ಟರೆ ಇವ್ರದ್ದು ಆಟೋಮೆಟಿಕ್ ಆಗಿ ಹೋಗ್ಬಿಡತ್ತೆ. ಅರ್ಥ ಆಗ್ತಿದ್ಯಾ? ಇವತ್ತು ಅಮೇರಿಕಾದವ್ರ ಹತ್ರ ಒಂದು ಆಟಮ್ ಬಾಂಬ್ ಇದೆಯಂತೆ. ಒಂದು ಬಾಂಬ್ ಹಾಕಿದ್ರೆ ಸಾಕು, ಏಷ್ಯಾ ಖಂಡನೇ. ಇವತ್ತು ಎಲ್ಲರೂ ಅಮೇರಿಕಕ್ಕೆ ಹೆದರೋದು ಯಾಕೆ, ರಷ್ಯಾಕ್ಕೆ ಹೆದರೋದು ಯಾಕೆ? ಆಟಮ್ ಬಾಂಬ್. ನಮ್ಮಲ್ಲೇನು ಕಮ್ಮಿ ಇದೆಯಾ? ಪ್ರೈಸ್ ದ ಲಾರ್ಡ್. ಬೈಬಲ್ ಹೇಳುತ್ತೆ, ಅಗ್ನಿಯಿಂದ ಪ್ರಪಂಚದ ನಾಶ. ಪ್ರೈಸ್ ದ ಲಾರ್ಡ್. ಆಟಮ್ ಬಾಂಬ್ ಅಂತ ಬೀಳತ್ತೆ, ಫುಲ್ ಬೆಂಕಿ, ಬಿಸಿ, ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾರಾದರೂ ಒಬ್ರು ಬೈಬಲ್ ತೆಗೆದು ಓದಿ, ಪ್ರೇಷಿತರ ಕಾರ್ಯಕಲಾಪ, ಆಕ್ಟ್ ಆಫ್ ಅಪೋಸ್ಟಲ್ ಚಾಪ್ಟರ್ 2 ವರ್ಸಸ್ 21. ಪ್ರೇಷಿತರ ಕಾರ್ಯಕಲಾಪ 3:21. ಪ್ರಭುವಿನ ಯೇಸುವಿನ ನಾಮಸ್ಮರಣೆ ಮಾಡುವವರೆಲ್ಲ ಕೊಟ್ಟ ಕಡೆಯ ದಿನದಲ್ಲಿ ಏನೇನಾಗುತ್ತೆ ಅಂತ 17ರಿಂದ ಪ್ರೇಷಿತರ ಕಾರ್ಯಕಲಾಪದಲ್ಲಿ 4,000 ವರ್ಷಗಳ ಹಿಂದೆ ಸಿಕ್ಕ ದರ್ಶನವನ್ನು ಬರೆದಿರ್ತಾನೆ. 17ರಿಂದ ಓದಿ. ಸುರಿಸುವೆನು ನನ್ನ ಆತ್ಮವನ್ನು ಆ ದಿನಗಳಲ್ಲಿ, ಕೊನೆಯ ದಿನದಲ್ಲಿ ನನ್ನ ದಾಸ ದಾಸಿಯರ ಮೇಲೆ ಪರಿಶುದ್ಧಾತ್ಮರನ್ನು ಸುರಿಸುತ್ತೇನೆ. ಆಮೇಲೆ ಪ್ರವಾದಿಸುವರು. ಆಗ ಅವರು ಪ್ರವಾದಿಸುವರು. ಯಾರು? ಕುವರಿಯರು ಪ್ರವಾದಿಸುವರು. ಆಮೇಲೆ ಆಗ ಕಟ್ಟ ಕಡೆಯ ದಿನದಲ್ಲಿ ಆಕಾಶದಲ್ಲಿ ಅದ್ಭುತಗಳು ನಡೆಯುತ್ತದೆ. ಇದನ್ನು ಬರೆದಿದ್ದು 6,000 ವರ್ಷಗಳ ಹಿಂದೆ. ಆಕಾಶದಲ್ಲಿ ಅದ್ಭುತ ಆಗತ್ತೆ. ಅವಾಗೇನು ಏರೋಪ್ಲೇನ್ ಇತ್ತ, ಇಂಟರ್ನೆಟ್ ಇತ್ತ? ಏನೂ ಇರಲಿಲ್ಲ ಅವಾಗಲೇ ಬರೆದಿಟ್ಬಿಟ್ಟಿದ್ದಾರೆ. ದೇವರ ಪ್ರವಾದನೆ ಆಗಿದೆ, ಆಕಾಶದಲ್ಲಿ ಅದ್ಭುತವನ್ನ ಕಾಣುವಿರಿ. ಇವತ್ತು ನೋಡ್ತಾ ಇದ್ದೀವಿ ವಿಮಾನ. ಪ್ರೈಸ್ ದ ಲಾರ್ಡ್. ಇವತ್ತು ರಾಕೆಟ್, ಆಟಮ್ ಬಾಂಬ್, ಅಣು ಬಾಂಬ್ ಎಲ್ಲ ನಾವು ಆಕಾಶದಲ್ಲಿ ನೋಡ್ತಾ ಇದ್ದೀವಿ. ಒಂದೊಂದು ದೇಶದಿಂದ ಮೇಲ್ಗಡೆ ಏನದು ಸ್ಯಾಟಲೈಟ್. ಎಷ್ಟು ಸ್ಯಾಟಲೈಟ್ ಇದೆ ಗೊತ್ತಾ ಅಲ್ಲಿ? ಆಕಾಶದಲ್ಲಿ ಅದ್ಭುತವನ್ನ ಕಾಣುವಿರಿ. ಆಮೇಲೆ ಭೂಮಿಯಲ್ಲಿ ಮಹತ್ ಕಾರ್ಯಗಳು. ಕ್ರಿಕೆಟ್ ಮ್ಯಾಚ್ ಇವತ್ತು ಅಲ್ಲೆಲ್ಲೋ ನಡೀತಾ ಇದೆ, ಕೂತ್ಕೊಂಡು ಮನೆಯಲ್ಲಿ ನೋಡ್ತೀವಿ ನಾವು. ಅದೆಲ್ಲ ಕಲ್ಪನೆಗೆ ಮೀರಿತು. ಎಲ್ಲೋ ಇದ್ದವ್ರ ಹತ್ರ ಮಾತಾಡ್ತೀವಿ. STD ಬಂದಾಗ ಫಸ್ಟ್ STD ಬೂತ್ಗಳಿತ್ತು, ಹೌದಾ? ಎಲ್ಲ ಕ್ಯೂ ಅಲ್ಲೋಗಿ. STD ಬೂತ್ನವನು ಡಿಮ್ಯಾಂಡ್. ಎಲ್ಲ ಕ್ಯೂ ಬರ್ರಿ, ನೀನು ಈಗ ಬಂದು ಸೇರ್ಕೊಬೇಡ, ಆ ಕಡೆ ಅಂತ. ಒಂದು ದಿನ ಮೊಬೈಲ್ ಕೈಗೆ ಬಂತು. STD ಬೂತ್ನವನು ಬನ್ನಿ ಯಾವಾಗ ಇಲ್ಲಿ ನೋಡು ಅಂತಿದ್ರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂತೆಂಥದ್ದು ಕಂಡಿಡಿದಿದ್ದಾರೆ. ಬೈಬಲ್ ಹೇಳುತ್ತೆ, ಕಟ್ಟ ಕಡೆಯ ದಿನದಲ್ಲಿ ಈ ಭೂಮಿಯಲ್ಲಿ ಅದ್ಭುತವನ್ನ ಕಾಣುವೆನು. ಆಮೇಲೆ ಕಾಣುವುದಾಗ ಕಿಚ್ಚು, ಕಪ್ಪು ಹೊಗೆ, ರಕ್ತ, ರವಿ ಕಪ್ಪಗಾಗುವನು, ಚಂದ್ರ ಕೆಂಪಗಾಗುವೆನು. ಪ್ರಭು ಬರುವ ಮಹಿಮಾ ದಿನಕ್ಕೆ ಮುನ್ನ ಸಂಭವಿಸುವುದು. ಇದೆಲ್ಲ ನಡೆಯುತ್ತೆ. ಆಮೇಲೆ ಆದರೆ ಪ್ರಭುವಿನ ನಾಮಸ್ಮರಣೆ, ಯೇಸುವಿನ ನಾಮಸ್ಮರಣೆ ಮಾಡುವವರೆಲ್ಲ ಪಡೆಯುವರು ಜೀವೋದ್ಧಾರ, ರಕ್ಷಣೆ ಹೊಂದುವರು. ಬಲಗೈ ಮೇಲೆ ಕೆತ್ತಿ ಹೇಳ್ರಿ ಎಲ್ರು. ಯೇಸು ನಾಮಸ್ಮರಣೆ, ಯೇಸು ಸ್ತುತಿ ಮಾಡುವವರು, ಯೇಸುವನ್ನು ಅನುಸರಿಸುವವರು ಕ್ರೈಸ್ತರು, ಯೇಸುವಿನ ಭಕ್ತರು, ಯೇಸು ವಾಕ್ಯದಂತೆ ನಡೆದವರು ಕಟ್ಟ ಕಡೆಯ ದಿನದಲ್ಲಿ ರಕ್ಷಿಸಲ್ಪಡುವರು. ಹೇಗೆ?
ಬೆಂಕಿ ಬೀಳತ್ತೆ, ಆಟಮ್ ಬಾಂಬ್ ಬೀಳತ್ತೆ, ಸಿಕ್ಕಾಪಟ್ಟೆ ಹೀಟು. ನಮಗೆ ನಾವು ಉಳಿದ್ಬಿಡ್ತೀವ? ನಾವು ಉಳಿತೀವ? ಹೇಗೆ ಉಳಿತೀವಿ? ಬಾಂಬ್ ಬಿದ್ದಾಗಷ್ಟು ಬಿಸಿಯಾದಾಗ ನಾವು ಸಂತೋಷ ಒಕ್ಕತ್ತೆ, ಸಾಯೋರು ಸಾಯ್ತಾ ಇರ್ತಾರೆ, ನಾವು ಕುತ್ಕೊಂಡು ಆಡ್ತಾ ಇರ್ತೀವ? ಹೌದು. ದಾನಿಯೇಲನ ಸ್ನೇಹಿತರು ಸೆದ್ರೆಕ್ ಅವರು 3 ಜನರನ್ನ ಬೆಂಕಿಯಲ್ಲಿ ಹಾಕಿದ್ರು. ಹೌದಾ? ಎಷ್ಟು ಬಿಸಿ ಇತ್ತು ಅಂದ್ರೆ ತಗೊಂಡೋಗಿ ಆಗ್ದವ್ರು ಸತ್ತೋದು. ಇವರು 3 ಜನ ಅದರ ಮಧ್ಯದಲ್ಲಿ ಸಂತೋಷ್ ಭಾವ, ಉಲ್ಲಾಸ್ ಭಾವ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಜೊತೆಗೆ 4ನೇ ಪಾರ್ಟಿ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಎಂತಹ ಬಿಸಿ ಬೆಂಕಿ, ಎಂಥ ಬಾಂಬಿನ ಹೀಟ್ ಬಂದರೂ ಕೂಡ ದೇವರನ್ನು ಸ್ತುತಿಸುವವರು, ಯೇಸುನಾಮ ಆಡುವವರು ರಕ್ಷಿಸಲ್ಪಡುವರು. ಪ್ರೈಸ್ ದ ಲಾರ್ಡ್. ಸೊ ಡೋಂಟ್ ವರಿ, ಡೋಂಟ್ ಕೊಲವರಿ, ಎದರಕ್ಕೆ ಹೋಗಬೇಡಿ. ಯಾವುದಕ್ಕೂ ಸ್ತುತಿ ಮಾಡ್ತಾರೆ. ಕಷ್ಟ ಬರುತ್ತೆ, ದುಃಖ ಬರುತ್ತೆ, ಸ್ತುತಿ ಮಾಡ್ತಾರೆ. ಅದರ ಮಧ್ಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇವೆಲ್ಲ ಮತ್ತೆ ಹೇಳುತ್ತೆ, ದೇವರು ಹೇಳ್ತಾರೆ, ಅಲ್ಲಲ್ಲಿ ಕ್ಷಾಮ ಬರುತ್ತೆ. ನಾವೆಲ್ಲ ಸಣ್ಣ ಹುಡುಗರಿದ್ದಾಗ ಜೂನ್, ಜುಲೈ, ಆಗಸ್ಟ್ ಮಳೆ ಪಿರಿ 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 ಅಂತ ಬರ್ತಾ ಇತ್ತು. ಸ್ವತಂತ್ರ ದಿನಾಚರಣೆದಂತೂ ಮಳೆ ಬರಬಾರ್ದು, ಯಾಕೆಂದ್ರೆ ಎಲ್ಲ ಸ್ಕೂಲಲ್ಲೂ ಲಡ್ಡು ಕೊಡೋರು. ಮಳೆ ಬಂದರೆ ಇಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಎಲ್ಲೋಯ್ತು ಮಳೆ? ಎಲ್ಲಿ ಹೋಯ್ತು ಮಳೆ? ನೀವು ಹೋಗಿ ನೋಡಿ, ಅರಸೀಕೆರೆ, ತಿಪ್ಟೂರು ಆ ಕಡೆ ಸೈಡು ಮಳೆ ಬಂದು 7-8 ವರ್ಷ ಆಗೋಯ್ತು. ಪ್ರೈಸ್ ದ ಲಾರ್ಡ್. ಯಾಕೆ? ಬೈಬಲ್ನಲ್ಲಿ ಬರೆದಿದೆ ಕ್ಷಾಮ. ಯಾವಾಗ ನಾವು ಪ್ರಾರ್ಥಿಸ್ತೀವೋ, ಯಾವಾಗ ನಾವು ದೇವರನ್ನು ಸ್ತುತಿಸ್ತೀವೋ, ಅಲ್ಲಿ ದೇವರ ಪ್ರೆಸೆನ್ಸ್ ಇರುತ್ತೆ. ಸುನಾಮಿ ಬಂತು. ಸುನಾಮಿ ಬಂದಾಗ ಏನಾಯ್ತು? 2,000 ಜನ ಸತ್ರು. ಕಾಸರಗೋಡಿನಲ್ಲಿ ಸತ್ರು, ಇಂಥದ್ದು ಮಲ್ಪೆಯಲ್ಲಿ ಸತ್ರು, ಎಲ್ಲ ಕಡೆ ಸತ್ರು ಜನ. ಶ್ರೀಲಂಕಾದಲ್ಲಿ 2 ಲಕ್ಷ ಜನ ಸತ್ರು. ಆದರೆ ಮಂಗಳೂರಿನಲ್ಲಿ ಒಬ್ಬರೂ ಸಾಯಲಿಲ್ಲ. ಯಾಕೆ? 22 ವರ್ಷದಿಂದ ಫಾತಿಮಾ ರಿಟ್ರೀಟ್ ಹೌಸ್ನಲ್ಲಿ ದಿವ್ಯವಾಣಿ ತಂಡದವರು 24 ಅವರ್ಸ್ ಆರಾಧನೆ ಮಾಡ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಯಾವಾಗ ನಾವು ಸ್ತುತಿಸಿ ಆರಾಧಿಸ್ತೀವೋ ದೇವರ ಶಕ್ತಿಯಲ್ಲಿ ಇಳಿದು ಬರ್ತಾ ಇರುತ್ತೆ. ನಿಮ್ಮ ಕುಟುಂಬದಲ್ಲಿ ಸ್ತುತಿ ಏನಾಗುತ್ತೆ? ಬೈಬಲ್ ಹೇಳುತ್ತೆ, ಕೀರ್ತನೆ 22:4 ಹೇಳುತ್ತೆ, ಇಸ್ರಾಯೇಲರ ಸ್ತುತಿಗಳಿಗೆ ದೇವರು ಇಳಿದು ಬಂದ್ಬಿಡ್ತಾರಂತೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಾವು ನಮ್ದು ಸ್ತುತಿ ಕಮ್ಮಿ. ದಿ ದಿ ಮಕದಿ ಮಕದಿ ದಿ ದಿತಾನ್ ಇದೆ. ಅದೆಲ್ಲ ದೇವರಿಗೆ ಗೊತ್ತು. ನಿಮ್ಗೆ ಏನು ಬೇಕು, ಏನು ಬೇಡ ಅನ್ನೋದು ದೇವರಿಗೆ ಗೊತ್ತು. ಮ್ಯಾಥ್ಯೂ ಚಾಪ್ಟರ್ 6:8 ಹೇಳುತ್ತೆ, ನಿಮ್ಮ ಅಗತ್ಯಗಳು ಏನೆಂದು ದೇವರಿಗೆ ಸುಮ್ಮನೆ ನೀವು ಸ್ತುತಿ ಮಾಡಿ. ಕೇಳೋದು ತಪ್ಪಲ್ಲ, ಸ್ತುತಿ ಮಾಡಿ. ಯಾಕೆ ನೋಡಿ, ಅವನು ಲೂಸಿಫರ್ ಸ್ತುತಿ ಮಾಡ್ತಿದ್ದವನು, ದೇವರನ್ನು ಸ್ತುತಿ ಮಾಡಲ್ಲ ಅಂತ ಹೇಳ್ದ, ನರಕ ಸೃಷ್ಟಿಯಾಯಿತು. ಇವತ್ತು ಕೂಡ ಸ್ತುತಿ ಮಾಡಿದ್ರೆ ಕೆಲವರಿಗೆಲ್ಲ ಅಲರ್ಜಿ, ಬೊಬ್ಬೆ ಮಾಡ್ತಾ ಬೊಬ್ಬೆ. ನನಗಿದೆ ಒಂದು ಕಡೆ, ಇಲ್ಲೇ ಎಲ್ಲೋ ಒಂದು ಕಡೆ, ಅಲ್ಲಿ ಹೋದ ತಕ್ಷಣ ಉಪದೇಶಿ ಬಂದರು. ಬ್ರದರ್, ನೀವು ತುಂಬ ಚೆನ್ನಾಗಿ ಕ್ಲಾಸ್ ಕೊಡ್ತೀರಾ, ಎಲ್ಲ ಕೊಡಿ, ಆದರೆ ಬೊಬ್ಬೆ ಹಾಕೋದು ಬೇಡ. ನಾನೆಲ್ಲಿ ಬೊಬ್ಬೆ ಹಾಕ್ತೀನಿ? ಅಲ್ಲೂಯ್ಯ, ಅದು ಬೊಬ್ಬೆ ಅಲ್ಲ, ಅದು ಸ್ತುತಿ ಅಂದೆ. ಕೈ ಎತ್ತಿ ಅಲ್ಲಲ್ಲ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಾನು ನೀವು ಬೇಡ ಅಂದರೆ ಸ್ತುತಿ ಮಾಡಿಸಲ್ಲ. ಯಾಕೆ? ನೀವು ಬೊಬ್ಬೆ ಹಾಕಿ ಹೋಗ್ತೀರಾ, ಅಕ್ಕಪಕ್ಕದ ಮನೆಯವರೆಲ್ಲ ಕಂಪ್ಲೇಂಟ್ ಕೊಡ್ತಾರೆ. ನಾನಂದೆ ಬೊಬ್ಬೆ ಅಂತ ಹೇಳಬೇಡಿ, ಸ್ತುತಿ ಅಂತ ಹೇಳಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅವರಂದರು 4 ದಿನ ಧ್ಯಾನ ಕೂಟ, ಬೊಬ್ಬೆ ಹಾಕಬೇಡಿ. ಆಯಿತು, ದೇವರ ವಾಕ್ಯ ಸಾರಿದ್ವಿ, ಸ್ತುತಿ ಮಾಡಿದ್ರೆ ಏನೇನು ಆಶೀರ್ವಾದಗಳು ಎಲ್ಲ ಹೇಳಿದೆ. ನಿಮಗೆ ಎಷ್ಟು ಸೌಂಡ್ ಇದೆಯೋ ಅಷ್ಟು ಮಾಡ್ಕೊಳ್ಳಿ, ಮೈಕ್ನಲ್ಲಿ ನಾನು ಮಾಡಲ್ಲ. ಯಾಕೆಂದರೆ ಅಕ್ಕಪಕ್ಕದ ಮನೆಯವರು ಕಂಪ್ಲೇಂಟ್ ಕೊಡ್ತಿದ್ದಾರಂತೆ, ನಾನು ಮಾಡಲ್ಲ. ಆಯಿತು, 2 ದಿನ ಆಯಿತು. 3ನೇ ದಿನ ಸಾಯಂಕಾಲ
ಇವರು ಯಾರು ಉಪಾಧ್ಯಕ್ಷರು, ನಾವು ಸ್ವಲ್ಪ ವಾಕಿಂಗ್ ಮಾಡ್ತಾ ಇದ್ವಿ. ಚರ್ಚ್ ಹಾಲ್ನಲ್ಲಿ ರಿಸೆಪ್ಷನ್ ನಡೀತಿತ್ತು, ಮ್ಯಾರೇಜ್. ನಾವು ವಾಕಿಂಗ್ ಮಾಡ್ತಾ ಇದ್ದೀವಿ. ಅಲ್ಲಿ ಸೌಂಡ್ ಸಿಸ್ಟಮ್ ಹಾಕಿದ್ರು. ಒಂದು 10 ಇಷ್ಟು ದೊಡ್ಡ ದೊಡ್ಡ ಸೌಂಡು, ಆ ಕಡೆ ಒಂದು 10 ಸೌಂಡು, ಇಷ್ಟಿಷ್ಟು ದೊಡ್ಡ ಬಾಕ್ಸ್. ಆರ್ಕೆಸ್ಟ್ರಾದವರು ಗಿಟಾರ್ ಅದು ಇದು ಇಟ್ಕೊಂಡು ಯೂನಿಫಾರ್ಮ್ನಲ್ಲಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಅವಾಗ ಹಾಡು ಹೇಳ್ತಾ ಇದ್ದಾರೆ ರಿಸೆಪ್ಷನ್ನಲ್ಲಿ, ಮುಕ್ಕ ಪುಲ್ಲ ಲೈಲಾ ಓ ಲೈಲಾ. ನಾನು ಉಪದೇಶಿ ಅವ್ರಿಗೆ ಕೇಳಿದೆ, ಸ್ವಾಮಿ ಇದಕ್ಕೆ ಯಾರು ಕಂಪ್ಲೇಂಟ್ ಮಾಡಲ್ವಾ? ಯಾರು ಮಾಡಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ ಹಲ್ಲೆಲೂಯಾ. ನಾನು ಬೈಬಲ್ ಬಿಟ್ಟರೆ ಬೇರೆ ಏನು ಹೇಳಲ್ಲ. ಬೈಬಲ್ನಲ್ಲಿದೆ, ಹೇಳಕ್ಕೆ ಬಂದಿದ್ದೀನಿ. ನೀವು ಸ್ತುತಿ ಮಾಡಿದ್ರೆ ನಿಮಗೆ ಲಾಭ, ಕೈ ಎತ್ತಿ ಸ್ತುತಿ ಮಾಡಿದ್ರೆ ಆಶೀರ್ವಾದ. ಕೀರ್ತನೆ 22:4 ಹೇಳುತ್ತೆ, ಸ್ತುತಿಗಳ ಸಿಂಹಾಸನದಲ್ಲಿ, ಇಸ್ರಾಯೇಲರ ಸ್ತುತಿಗಳ ಸಿಂಹಾಸನದಲ್ಲಿ ದೇವರು ಇಳಿದು ಬರ್ತಾರೆ. ನಿಮ್ಮ ಮನೆಯನ್ನು ನೀವೆಲ್ಲರೂ ಸೇರಿ ದೇವರು ಮಾಡಿದ ಉಪಕಾರಕ್ಕಾಗಿ ಸ್ತುತಿ ಮಾಡಿ. ಇನ್ನು ಕೆಲವರೆಲ್ಲ ಇದ್ದಾರೆ, ದೇವ ನಮಗೆ ಕೊಟ್ಟ ಕಷ್ಟಗಳಿಗಾಗಿ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. ದೇವರು ಕಷ್ಟ ಕೊಡಲ್ಲ, ಸೈತಾನ ಕೊಡೋದು ಕಷ್ಟಗಳು. ದೇವ್ರ ಮೇಲೆ ಯಾಕೆ ಹಾಕ್ತೀರಾ? ತುಂಬ ಜನ ಅಂತಾರೆ, ದೇವರು ಎಷ್ಟು ದಿನ ಕಷ್ಟ ಕೊಡ್ತಾರೆ ಸಹಿಸ್ಕೋತೀನಿ. ದೇವರು ನೀವು ಕಷ್ಟಪಡಲಿ, ಇಂಥ ಕಷ್ಟಗಳನ್ನು ಕೊಟ್ಟಿಲ್ಲ. ತಂದೆ ತಾಯಿಗಳೇ, ನಾನು ನಿಮ್ಮ ಹತ್ರ ಕೇಳ್ತೀನಿ, ನೀವು ನಿಮ್ಮ ಮಕ್ಕಳಿಗೆ ಕಷ್ಟ ಕೊಡ್ತೀರಾ? ದುಃಖ ಕೊಡ್ತೀರಾ? ಏನು ಮಾಡ್ತೀರಾ? ಒಳ್ಳೇದೆಲ್ಲ ಅವ್ರಿಗೆ ಕೊಡ್ತೀರಾ? ಮಟನ್ ಸಾರು ಮಾಡಿದ್ರೆ ನಲ್ಲಿ ಪೀಸ್ ಮಕ್ಕಳಿಗೆ ಕೊಡ್ತೀರಾ? ಹೌದೋ ಇಲ್ಲ? ಏನಾದರೂ ಉಳಿದಿದ್ರೆ ಗಂಡನಿಗೆ ಹಾಕ್ತೀರಾ? ಆ ಮಕ್ಕಳೇ ಎಲ್ಲ ತಿಂದಿದ್ರೆ ಆ ಎಲುಬು ಎಲ್ಲ ತೆಗೆದು ಆರಿಸಿ ಮತ್ತೆ ಸಾರಿನಲ್ಲಿ ಹಾಕಿ ಬಡಿಸ್ತೀರ ಗಂಡನಿಗೆ. ಗಂಡ ಎಲ್ಲೇ ಮಾಂಸನೇ ಇಲ್ಲ, ಉದುರೋಗಿರ್ಬೇಕು. ಪ್ರೈಸ್ ದಿ ಲಾರ್ಡ್. ಮಕ್ಕಳು ಚೆನ್ನಾಗಿರ್ಬೇಕು. ಅಮ್ಮ ಅಪ್ಪ ತಿನ್ನಲ್ಲ. ದೇವರು ಯಾರು? ಹೆತ್ತ ತಾಯಿಗಿಂತ ಮಿಗಿಲಾಗಿ ಪ್ರೀತಿಸುವ ದೇವರವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಅದಕ್ಕೆ ನೀವು ಸ್ತುತಿ ಮಾಡಿ. ತುಂಬ ಕಡೆ ನನಗೆ ಅಬ್ಜೆಕ್ಷನ್ ಇದೆ, ಸ್ತುತಿ ಮಾಡಬೇಡಿ ಅಂತ. ನಾನು ಏನು ಮಾಡಲಿ? ಬೈಬಲ್ ವಿರುದ್ಧ ಮಾತಾಡಕ್ಕೆ ಬರಲ್ಲ. ಕೈ ಎತ್ತಿ ಸ್ತುತಿ ಮಾಡಿ ಅಂದಿದ್ದಕ್ಕೆ ಯಾರೋ ಒಬ್ಬರು ಅದನ್ನು ಕೂಡ ಬೈದರು ನನಗೆ ಫೋನ್ ಮಾಡಿ. ಕೈ ಎತ್ತದು ಯಾಕೆ? ನಮ್ಗೆ ಇಷ್ಟ ಇದ್ದರೆ ಎತ್ತೀವಿ, ಇಲ್ದಿದ್ರೆ ಬಿಡ್ತೀವಿ. ಅದನ್ನ ಇನ್ನಿಷ್ಟ ಬಿಟ್ಬಿಡಿ ಅಂತ. ನಾವು ಯಾಕೆ? ಬೈಬಲ್ನಲ್ಲಿ ಇದೆ 134ನೇ ಕೀರ್ತನೆಯಲ್ಲಿ. ಇನ್ನು ನಾವು ನೋಡ್ತೀವಿ, ಅಬ್ರಹಾಂ ಕೈ ಎತ್ತಿ ಸ್ತುತಿ ಮಾಡುವಾಗ, ಮೋಸೆ ಕೈ ಎತ್ತಿ ಸ್ತುತಿ ಮಾಡುವಾಗ ಇಸ್ರಾಯೇಲ್ ಕುಟುಂಬಕ್ಕೆ ಜಯ ಸಿಕ್ತು. ಕೈ ಎತ್ತೋದು ಅಂದರೆ ಶರಣಾಗೋದು. ಹೀಗೆ ಕೈ ಎತ್ತೋದು ಅಂದರೆ ನನ್ನಿಂದ ಅಸಾಧ್ಯ, ದೇವರಿಂದ ಸಾಧ್ಯ. ಎಂತೆಂಥ ಟ್ರೀಟ್ಮೆಂಟ್ ಮಾಡಿ ಕೆಲವ್ರಿಗೆ ವಾಸಿಯಾಗಿಲ್ಲ, ಅದ್ರ ಪ್ರೇಯರ್ನಲ್ಲಿ ವಾಸಿಯಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಎಷ್ಟೋ ಕಡೆ ಡಾಕ್ಟರ್ಗಳು ನನಗೆ ಹೇಳಿದ್ದಾರೆ, ಹೇಗಾಯ್ತು ಗೊತ್ತಿಲ್ಲ, ಆಪರೇಷನ್ ಥಿಯೇಟರ್ ಒಳಗೆ ಹೋಗುವಾಗ ಆ ಸಂಬಂಧಿಕರಿಗೆಲ್ಲ ಡಾಕ್ಟರ್ಗಳು ಏನಂತಾರೆ? ನೀವೆಲ್ಲ ಚಿಕನ್ ಬಿರಿಯಾನಿ, ಮಟನ್ ಮಸಾಲ, ಕಬಾಬ್ ತಂದು ತಿಂದು ಸಂತೋಷವಾಗಿರಿ ಅಂತಾರ? ಏನು ಮಾಡಿ ಅಂತಾರೆ? ಏನು ಮಾಡಿ ಅಂತಾರೆ? ಪ್ರೇಯರ್ ಮಾಡಿ ಅಂತಾರೆ. ಯಾಕೆಂದ್ರೆ ಡಾಕ್ಟರ್ಗಳಿಗೂ ಗೊತ್ತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೇಯರ್ನ ಮೊದಲನೇ ಭಾಗ ಏನು? ಪ್ರೇಯರ್ನ ಮೊದಲನೇ ಭಾಗ ಈ ಶಿಷ್ಯಂದ್ರು ಕೇಳಿದ್ರು, ಜೀಸಸ್ ನಾವು ಯಾವ ರೀತಿ ಪ್ರಾರ್ಥಿಸಬೇಕು? ವಿ ಡೋಂಟ್ ನೋ. ಜೀಸಸ್ ಹೇಳಿದ್ರು, ಆಮಚಾ ಬಾಪಾ ಸ್ವರ್ಗಿಂತ ತುಜಿ ನಾವು ಸ್ತುತಿ ಕರ್. ಪರಲೋಕದಲ್ಲಿರುವ ಸ್ವರ್ಗರಾಜ್ಯದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಹೇಳಿ. ಪ್ರಾರ್ಥನೆಯ ಮೊದಲನೇ ಭಾಗ ಸ್ತುತಿ. ಇವತ್ತು ಎಷ್ಟೋ ಜನಕ್ಕೆ ಸ್ತುತಿ ಅಲರ್ಜಿ. ಕೈ ಎತ್ತಿ ಸ್ತುತಿ ಮಾಡೋದು ಇನ್ನೂ ಅಲರ್ಜಿ. ಹಲ್ಲೆಲೂಯಾ ಹಲ್ಲೆಲೂಯಾ ಅಂದ್ರೆ ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಗಾಡ್. ಈ ಕರಸ್ಮ್ಯಾಟಿಕ್ನವ್ರು ಕ್ರ್ಯಾಕ್ಮ್ಯಾಟಿಕ್ನವರು ಅಂತಾರೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಏನ್ ಮಾಡಿದ್ರು? ಅಂಥ ಬೆಂಕಿಯಲ್ಲಿ ತಗೊಂಡೋಗಿ ದಾನಿಯಲ್ನ ಸ್ನೇಹಿತರಿಗಾಗ್ದಾಗ ಏನಾಯ್ತು? ಆ ಬೆಂಕಿ ಹೇರ್ ಕಂಡೀಷನ್ ರೂಮ್ ಆಗೋಗ್ಬಿಡ್ತು. ಅವರಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಕಟ್ಟ ಕಡೆಯ ದಿನ ಬರುತ್ತೆ, ಬಟ್ ಡೋಂಟ್ ಫಿಯರ್. ಭಯಾನಕ. ದೇವರ ವಾಗ್ದಾನದಲ್ಲಿ ನಂಬಿಕೆ, ಸಂಶಯ ಪಡಬೇಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ನಲ್ಲಿ ದೇವರು ಹೇಳಿದ್ರು, ಕ್ಷಾಮಗಳು ಉಂಟಾಗುವುದು, ಭೂಕಂಪಗಳು ಉಂಟಾಗುವುದು. ನಾನು ಗೂಗಲ್ಗೆ ಹೋಗಿ ನೋಡಿದೆ,
1800ರಿಂದ 1900 ತನಕ ಸಿಕ್ಕ ಮಾಹಿತಿಗಳ ಪ್ರಕಾರ ಭೂಕಂಪಗಳಾಗಿದ್ದು 27. 1900ರಿಂದ 1950ರವರೆಗೆ 120 ಭೂಕಂಪಗಳು. 1950ರಿಂದ ಇಲ್ಲಿಯವರೆಗೆ 7000 ಭೂಕಂಪಗಳು. ಬೈಬಲ್ನಲ್ಲಿದೆ, ಕಟ್ಟ ಕಡೆಯ ದಿನದಲ್ಲಿ ಭೂಕಂಪಗಳು ಆಗುತ್ತದೆ. ಯಾಕೆ? ದೇವರಿಂದ ದೂರ ಹೋಗಿದ್ದೀವಿ, ದೇವರ ಪ್ರೆಸೆನ್ಸ್ ಇಲ್ಲ. ಇವಾಗ ನೀವೊಂದು ಇಲ್ಲಿಗೆ ಬರ್ತೀರಾ, ಅಡೋರೇಷನ್ ಮಾನಿಸ್ಟ್ರಿಗೆ ಬಂದಾಗ ನಿಮಗೆ ಏನು ಅನ್ಸುತ್ತೆ? ತುಂಬ ದುಃಖ, ಕಣ್ಣೀರು ಇಟ್ಕೊಂಡು ಬರ್ತೀರಾ. ಬಂದಿಲ್ಲ ಒಂದು ಅರ್ಧ ಗಂಟೆ ಕೂತ್ರೆ ಮನಸ್ಸಿಗೆ ಏನಾಗುತ್ತೆ? ಯಾಕೆ ಹೇಳಿ? ಇಲ್ಲಿ ದೇವರ ಪ್ರೆಸೆನ್ಸ್ ಇದೆ. ಅರ್ಥ ಆಯ್ತಾ? ದೇವರ ಪ್ರೆಸೆನ್ಸ್ ಇದೆ. ಅದೇ ಹೋಗಿ ಬಾರ್ನಲ್ಲಿ ಕೂತ್ಕೊಳ್ಳಿ, ಅಲ್ಲಿರೋರ ಮಾತುಗಳು ಕೇಳಿ, ದೇರೆ ಅಂತ ತಲೆ ಕೆಟ್ಟೋಗ್ಬಿಡುತ್ತೆ. ಅಲ್ಲಿ ಯಾವ ಪ್ರೆಸೆನ್ಸ್ ಇದೆ? ಸೈತಾನನ ಪ್ರೆಸೆನ್ಸ್ ಇದೆ. ನಿಮ್ಮ ಮನೆ ಜಗಳ ಮಾಡ್ಕೊಂಡಿದ್ರೆ, ಸಂಶಯ ಮಾಡ್ಕೊಂಡಿದ್ರೆ, ಹೊಡೆದಾಡ್ತಾ ಇದ್ರೆ, ಕುಡಿತಾ ಇದ್ರೆ, ನಿಮ್ಮ ಮನೆ ಸೈತಾನನಿಗೆ ಬಿಟ್ಕೊಟ್ಟಿದ್ದೀರಾ ನೀವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಟ್ಟ ಕಡೆಯ ದಿನದಲ್ಲಿ ಭೂಕಂಪಗಳಾಗುವುದು. ಇವೆಲ್ಲವೂ ಪ್ರಸವ ವೇದನೆಯ ಪ್ರಾರಂಭ. ಪ್ರಸವ ವೇದನೆಯ ಆರಂಭ. ಪ್ರಸವ ವೇದನೆ ಅಷ್ಟು ನೋವು ಸ್ತ್ರೀಗಳಿಗೆ, ಹೆತ್ತವರಿಗೆ ಕೇಳಿ ಗೊತ್ತು, ಅಷ್ಟು ನೋವಾಗುತ್ತೆ ಅವರಿಗೆ. ಒಂದು ಮರುಜನ್ಮ, ಅದರ ಆರಂಭ. ಪ್ರಸವ ಆದ ಮೇಲೆ ಇವರೆಲ್ಲ ಬಾಂಬಿಡ್ಕೊಂಡು ಓಡಾಡೋರು ಎಲ್ಲರೂ ನಾಶವಾಗ್ತಾರೆ, ಅದಂತೂ ಸತ್ಯ. ಕೊನೆಗೆ ದೇವರ ಮಕ್ಕಳು ಮಾತ್ರ, ಸ್ತುತಿ ಮಾಡುವ ಮಕ್ಕಳು ಮಾತ್ರ ಈ ಭೂಮಿಯಲ್ಲಿ ಉಳಿತಾರೆ. ಪ್ರಸವದ ನಂತರ ಸಂತೋಷ ಕಾದಿದೆ. ಪ್ರೈಸ್ ದಿ ಲಾರ್ಡ್. ಬಳಿಕ ಜನರು ನಿಮ್ಮನ್ನು ಕಷ್ಟ ಸಂಕಟಕ್ಕೆ ಗುರಿ ಮಾಡುವರು. ಕಟ್ಟ ಕಡೆಯ ದಿನದಲ್ಲಿ ದೇವರು, ಇಲ್ಲಿ ಬೈಬಲ್ ಹೇಳುತ್ತೆ, ಬಳಿಕ ಜನರು ನಿಮ್ಮನ್ನು ಕಷ್ಟ ಸಂಕಟಗಳಿಗೆ ಗುರಿ ಮಾಡಿ ಕೊಲ್ಲುವರು. ಇವತ್ತು ನೋಡ್ತಾ ಇದ್ದಾರೆ, ಸಿರಿಯಾ, ಇರಾಕ್ ಆ ಕಡೆ ಎಲ್ಲ ನಮ್ಮ ಕ್ರೈಸ್ತರನ್ನ ಕೊಲ್ತಾ ಇದ್ದಾರೆ, ಆಲಯದಲ್ಲಿ ಸುಟ್ಟಾಕ್ತಾ ಇದ್ದಾರೆ. ಹೌದಾ? ಇದನ್ನು ಅವತ್ತೇ ಬರ್ದಿದ್ರೆ ಅದು ನಡೀಬೇಕು. ನಿಮಗೂ ನಮಗೂ ಹಿಂಸೆ ಇದೆ, ಅದು ಪ್ರಿಪೇರ್ ಆಗಬೇಕು ನಾವು. ಮತ್ತೆ ಹೇಳ್ತಾರೆ, ಜನಾಂಗಗಳೆಲ್ಲವೂ ನಿಮ್ಮನ್ನು ದ್ವೇಷಿಸುವರು. ಆ ದಿನಗಳಲ್ಲಿ ಬಹು ಮಂದಿಗಳು ವಿಶ್ವಾಸ ಭ್ರಷ್ಟರಾಗುವರು. ಏನಾಗುವರು? ಎಲ್ಲರೂ ನಮಗೆ ಹಿಂಸೆ ಕೊಟ್ಟಾಗ ಎಲ್ಲ, ಅಯ್ಯೋ ದೇವ, ಯಾರಿಗೆ ಬೇಕು? ಯೇಸು ಇದ್ರ ಒಳಗಿರಲಿ, ಪ್ರದರ್ಶನ ಬೇಡ. ಅವತ್ತು ಕೂಡ ಯೇಸು ನಾನು ಕ್ರಿಶ್ಚಿಯನ್ ಅಂತ ಹೇಳುವ ದಮ್ಮು ನಮಗೆ ಇರಬೇಕು. ಪ್ರೈಸ್ ದಿ ಲಾರ್ಡ್. ಆ ದಿನಗಳಲ್ಲಿ ಬಹಳ ಮಂದಿ ವಿಶ್ವಾಸ ಭ್ರಷ್ಟರಾಗುವರು, ಒಬ್ಬರಿಗೊಬ್ಬರು ದ್ರೋಹ ಬಗೆಯುವರು, ಅನೇಕ ಸುಳ್ಳು ಪ್ರವಾದಿಗಳು ತಲೆ ಎತ್ತಿ ಎಷ್ಟೋ ಮಂದಿಯನ್ನು ವಂಚಿಸುವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಷ್ಟೋ ಜನ ಬರ್ತಾರೆ, ನಿಮ್ಮ ಮನೆಯಲ್ಲಿ ಸರ್ಪದೋಷ ಇದೆ, ನಿಮ್ಮ ಮನೆಯಲ್ಲಿ ಮಾಟ ಮಂತ್ರ ಮಾಡಿದ್ದಾರೆ, ಮಣ್ಣಾಗಟ್ಟಿ ಮಾಡಿದ್ದಾರೆ. ಯೇಸುವನ್ನ ನಂಬ್ತಿರೋ ಇಲ್ಲೋ ನೀವು? 3 ಜನ ಹೇಳಿದ್ರು, ಉಳಿದವರು ಯೇಸುವನ್ನ ನಂಬ್ತಿರೋ ಇಲ್ಲೋ? ಬೈಬಲ್ ಏನಂತೆ? ಸಂಖ್ಯಾಕಾಂಡ 23:23, ಯೇಸುವನ್ನ ನಂಬುವವರ ಮೇಲೆ ಯಾವುದೇ ಮಾಟ ಮಂತ್ರಗಳು ತಗಲುವುದಿಲ್ಲ. ಬಲಗೈ ಮೇಲೆ ಕೆತ್ತಿ ಎಲ್ಲರೂ ಹೇಳಿ, ಯೇಸುವನ್ನ ನಂಬುವ ನಮಗೆ ಯಾವುದೇ ಮಾಟ ಮಂತ್ರಗಳು ಮುಟ್ಟುವುದಿಲ್ಲ, ತಗಲುವುದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಸುಳ್ಳಲ್ಲ. ನನ್ನ ಮನೆ ಮುಂದೆ 3 ವರ್ಷದ ಹಿಂದೆ ಬೆಳಗ್ಗೆ ನಾನು ಹೋಗ್ತೀನಿ, ಒಂದು ಗೊಂಬೆ, ಒಂದು ಮಡಿಕೆ, ಒಂದು 3 ನಿಂಬೆಹಣ್ಣು, ಒಂದು ಗೊಂಬೆಗೆ ಸೂಜಿ ಎಲ್ಲ ಚುಚ್ಚಿದ್ದಾರೆ, ಒಂದಿಷ್ಟು ಕುಂಕುಮ, ಕರೆಕ್ಟ್ ಬಾಗ್ಲತ್ರ. ಬೆಳಗಿನ ಜಾವ 4 ಗಂಟೆಗೆ ಎಲ್ಲೋ ರಿಟ್ರೀಟ್ ಮುಗಿಸ್ಕೊಂಡು ಹೋದೆ. ನೋಡಿದೆ, ಮಡಿಕೆ ಸರಿ ಇರಲಿಲ್ಲ. ಆಮೇಲೆ ಮಡಿಕೆ ಒಳಗೆ ಕೈ ಹಾಕಿ ನೋಡಿದೆ, ಲಕ್ಕಿ 5 ರೂಪಾಯಿ ಸಿಕ್ತು. ಹಾಗೆ ತೆಗೆದಿಟ್ಕೊಂಡೆ. ತುಂಬ ಕಷ್ಟ ಆಯಿತು ದುಡ್ಡಿಗೆ. ಪ್ರೈಸ್ ದಿ ಲಾರ್ಡ್. ಆಮೇಲೆ ನೋಡಿದೆ ಗೊಂಬೆ, ಒಂದು 7-8 ಪಿನ್ ಚುಚ್ಚಿದ್ರು. ಪಿನ್ ತೆಗೆದಿದ್ದೆ, ನನಗೆ ಪಿನ್ ಬೇಕಾಗಿತ್ತು. ಆ ಗೊಂಬೆ ತೆಗೆದು ಬಿಸಾಕ್ದೆ. ನಿಂಬೆಹಣ್ಣು ನೋಡಿದೆ, ಫ್ರೆಶ್, ವಾ ಸೂಪರ್ ಟೇಸ್ಟ್ ಇತ್ತು ನಿಂಬೆ ಹುಳಿ. ಅದು 3 ತೆಗೆದು ತೊಳೆದಿಟ್ಕೊಂಡೆ. ಅದರಲ್ಲಿರೋ ಕುಂಕುಮ ಎಲ್ಲ ಚರಂಡಿಗೆ ಚೆಲ್ಲದೆ ಚೆನ್ನಾಗಿ ಆ ಮಡಿಕೆಯನ್ನು ತೊಳೆದೆ, ನೀರಿಟ್ಟೆ. ತಣ್ಣಗಿತ್ತು ಅದರಲ್ಲಿ ನೀರು ಕುಡಿದಾಗ. ಪ್ರೈಸ್ ದಿ ಲಾರ್ಡ್.
ಹಲ್ಲೆಲೂಯಾ. ಯೇಸು ಹೇಳಿದ್ದಾರೆ ನಮ್ಮ ಜೊತೆಗೆ ನಾನಿದ್ದೀನಿ ಅಂತ. ಪ್ರೈಸ್ ದಿ ಲಾರ್ಡ್. ಐಸಾಯ 46:4-5 ದೇವರು ಹೇಳ್ತಾರೆ, ನಿನ್ನ ಮುಪ್ಪಿನವರೆಗೆ ನಾನಿದ್ದೇನೆ ನಿನ್ನ ಸಂಗಡ, ನಿನ್ನ ಕೂದಲಿಗೆ ನೆರೆ ಬಂದಾಗಲೂ ನಾನಿದ್ದೇನೆ ನಿನ್ನ ಸಂಗಡ, ಭಯಪಡಬೇಡ, ಹೆದರಬೇಡ. ದೇವರು ಸುಳ್ಳು ಹೇಳ್ತಾರ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಯುಗದ ಸಮಾಪ್ತಿಯವರೆಗೂ ನಾನಿದ್ದೇನೆ ನಿಮ್ಮ ಸಂಗಡ. ಅದನ್ನ ಮರ್ತು ಹೋಗ್ತೀವಿ ನಾವು ಟಿವಿ ನೋಡ್ತೀವಿ ಅಥವಾ ಇನ್ನು ನ್ಯೂಸ್ ನೋಡ್ತೀವಿ, ಹೀಗೂ ಅದನ್ನ ನೋಡ್ತೀವಿ, ಭಯ ಫೀಡ್ ಮಾಡ್ಕೋತೀವಿ. ಪ್ರೈಸ್ ನಿದ್ದೆ ಬರಲ್ಲ, ಬೈಬಲ್ ಓದಲ್ಲ, ಜೀವ ಕೊಡುವ ವಾಕ್ಯ ಯೇಸುವಿನಲ್ಲಿ ಪ್ರಾರ್ಥಿಸೋಣ. ಯೇಸು ಹೇಳಿದರೆ, ತಾಯಿಗಿಂತ ಮಿಗಿಲಾಗಿ ನಾನು ನಿನ್ನನ್ನು ಪ್ರೀತಿಸ್ತೀನಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಸುಳ್ಳು ಪ್ರವಾದಿಗಳು ನಿಮ್ಮಲ್ಲಿ ಬರ್ತಾರೆ. ಅರ್ಥ ಆಯ್ತಾ? ಒಂದೇ ಹೇಳ್ತೀನಿ, ನಿಮ್ಮ ಮನೆಗೆ ಯಾರಾದರೂ ಪ್ರೇಯರ್ ಮಾಡಕ್ಕೆ ಬಂದರೆ ಫಾದರ್ ಕರ್ಕೊಂಡು ಬರಕ್ಕೆ ಹೇಳಿ, ಅಥವಾ ಬನ್ನಿ ಕೂತ್ಕೊಳ್ಳಿ ಕಾಫಿ ಕುಡೀರಿ, ಫಾದರ್ಗೊಂದು ಫೋನ್ ಮಾಡ್ತೀನಿ ಅಂತ ಹೇಳಿ. ನಿಮ್ಮ ಜವಾಬ್ದಾರಿ ನಿಮ್ಮ ಗುರುಗಳದು. ನಾನು ಇದುವರೆಗೂ ಎಷ್ಟೋ ಜನ ಮನೆ ಕರೀತಾರೆ, ನಾನು ಹೋಗೋದಿಲ್ಲ. ಯಾಕೆಂದರೆ ಅಲ್ಲಿ ಅವರು ಜವಾಬ್ದಾರಿ ಇರುತ್ತೆ. ಅವರು ಕೇಳಬೇಕು. ಯಾರು ಮನೆಗೆ ಬಂದು ಪ್ರೇಯರ್ ಮಾಡಲಿ, ಆದರೆ ಅವ್ರ ಮೆತ್ತಿಗೆ ನಮ್ಮನ್ನು ಆಕರ್ಷಣೆ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಶ್ರೀ ಸಾಮ್ರಾಜ್ಯದ ಶುಭ ಸಂದೇಶವು ಸರ್ವ ಜನಾಂಗಗಳಿಗೆ ಸಾಕ್ಷಿಯಾಗಿ ಜಗತ್ತಿಗೆಲ್ಲ ಜನರಿಗೆ ಬೋಧಿಸಲ್ಪಟ್ಟಾಗ ಅಂತ್ಯ ಬರುವುದು. ಅರ್ಥ ಆಯ್ತಾ? ಎಲ್ಲರಿಗೂ ಶುಭ ಸಂದೇಶ ಸಾರಬೇಕು. ಒಬ್ರು ಕೇಳ್ದಂಗೆ ಇರಬಾರ್ದು. 4 ಜನ ನಾನು ಕೇಳೇ ಇಲ್ಲ, ಯೇಸು ಗೊತ್ತಿಲ್ಲ ಅಂದ್ರೆ ಪ್ರಳಯ ಆಗಲ್ಲ. ಅಂತಿಮ ದಿನ ಅಲ್ಲ ಅದು. ಬೈಬಲ್ ಹೇಳುತ್ತೆ, ಜೀಸಸ್ ಹೇಳ್ತಾರೆ, ಶ್ರೀ ಸಾಮ್ರಾಜ್ಯದ ದೇವರ ರಾಜ್ಯದ ಶುಭ ಸಂದೇಶವನ್ನು ಸರ್ವ ಜನಾಂಗಗಳಿಗೆ ಸಾಕ್ಷಿಯಾಗಿ ಅವ್ರು ಕೇಳಿದಾಗ ಅಂತಿಮ ದಿನ ಬರುತ್ತೆ. ಅದಕ್ಕೆ ಇವತ್ತು ಎಲ್ಲರೂ ಶುಭ ಸಂದೇಶ ಸಾರ್ತಾ ಇದ್ದಾರೆ. ಇವತ್ತು ಪ್ರೊಟೆಸ್ಟೆಂಟ್ನವರು, ಪೆಂತೆಕೋಸ್ತ ಸಭೆಯವರು ಬೀದಿಯಲ್ಲಿ ಆಸ್ಪತ್ರೆಯಲ್ಲಿ ಹೋಗಿ ಬೈಬಲ್ ಕೊಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ನಾವು ಎಷ್ಟು ಜನಕ್ಕೆ ಬೈಬಲ್ ಕೊಟ್ಟಿದ್ದೀವಿ? ಕತ್ತೋಲಿಕರು ನಾವು ಎಷ್ಟು ಜನಕ್ಕೆ ಬೈಬಲ್ ಕೊಟ್ಟಿದ್ದೀವಿ? ಎಷ್ಟು ಜನಕ್ಕೆ ಸುವಾರ್ತೆ ಸಾರಕ್ಕೆ ಹೋಗ್ತೀವಿ ನಾವು? ಕೆಲವು ಸಭೆಗಳು ನಿಜವಾಗ್ಲೂ ದೇವರ ಕೆಲಸ ಮಾಡುತ್ತೆ. ನಾವು ಕೂಡ ದೇವರಿಗಾಗಿ ಏನಾದರೂ ಮಾಡಬೇಕು. ಅಟ್ಲೀಸ್ಟ್ ತಿಂಗಳಿಗೊಂದು ಬೈಬಲ್ ಕೊಡಬೇಕು. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಶುಭ ಸಂದೇಶ ಬೇಗ ಸಾರಲ್ಪಡಬೇಕು. ಭೂಮಿಗೆ ಅಂತ್ಯ ಬರುತ್ತೆ, ಅಂತ್ಯದಲ್ಲಿ ನಾವು ರಕ್ಷಿಸಲ್ಪಡ್ತೇವೆ, ಸ್ವರ್ಗ ಸಾಮ್ರಾಜ್ಯ ನಮ್ಮ ಕೈನಲ್ಲಿ ಬರುತ್ತೆ. ಒಂದು ಸಭೆ ಆಗಬೇಕು. ಬಲಗೈ ಮೇಲೆ ಕೆತ್ತಿ ಎಲ್ಲರೂ ಹೇಳಿ, ಯೇಸುವೇ, ಒಂದೇ ಬೈಬಲ್, ಒಂದೇ ಜೀಸಸ್. ಆದರೆ ನಮ್ಮ ಮಧ್ಯೆ 108 ಸಭೆಗಳು. ಒಬ್ಬರನ್ನ ಕಂಡರೆ ಒಬ್ಬರಿಗಾಗುತ್ತಿಲ್ಲ. ಇದು ಸೈತಾನನ ಪ್ರವೃತ್ತಿ. ಯೇಸುವೇ, ಎಲ್ಲ ಸೈತಾನನ ಪ್ರವೃತ್ತಿಗಳು ನಮ್ಮ ಮಧ್ಯೆ ಭಿನ್ನಮತ ತರುವ ಸೈತಾನನ ಶಕ್ತಿಗಳು ಯೇಸು ನಾಮದಲ್ಲಿ ಸುಟ್ಟು ಹೋಗಲಿ. ಎಲ್ಲ ಕ್ರೈಸ್ತ ಸಭೆಗಳು ಒಂದಾಗಲಿ. ಪ್ರೈಸ್ ದಿ ಲಾರ್ಡ್.